ಅಮ್ಮ ಹೆಂಗೈತೆ? ಸೂಪರ್ ಐತೆ. ಚೆನ್ನಾಗೈತಾ? ಹೊಸದಾಗಿ ಇದು ವ್ಲಾಗ್ ಮಾಡ್ತಿದ್ದೀವಿ, ಎಲ್ರಿಗೂ ನಮಸ್ಕಾರ ಹೇಳು. ಊಟ ಮಾಡ್ತಿದ್ದೀವಿ, ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ. ಹೌದಾ? ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು ಚಾನಲ್. ಸಬ್ಸ್ಕ್ರೈಬ್. ನಾನು ಇನ್ನೂ ರೊಟ್ಟಿ ಊಟನೇ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಆಗಲೇ ಬಿರಿಯಾನಿ ತಗೊಂಡ್ರು. ಅಮ್ಮ ಬಿರಿಯಾನಿ ಹೆಂಗಿದೆ? ಸೂಪರ್ ಐತೆ. ಚೆನ್ನಾಗೈತಾ? ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್. ನೀನು ಇಂಗ್ಲೀಷ್ ಭಾರಿ ಚೆನ್ನಾಗೈತಿ, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ಯಾ. ಫಾರಿನಾಗ ಹುಟ್ಬೇಕಾಗಿತ್ತು, ನೀನು ಅಪ್ಪಿ ತಪ್ಪಿ ಇಲ್ಲಿ ಹುಟ್ಬಿಟ್ಟಿದ್ಯಾ, ಪರವಾಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ವೀಡಿಯೋಸ್. ಫ್ರೆಂಡ್ಸ್, ಇವತ್ತು 1 kg ಮಟನ್ ತಗೊಂಡು ಹೋಗಿ ಸಾಂಬಾರು ಮಾಡಿ ತಿನ್ಬೇಕಂತ ಆಸೆ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಕಣೆಬೆಳಚಿಯಲ್ಲಿ ಮಟನ್ ಶಾಪ್ ಮಾಡಿದ್ರು ಹೊಸದಾಗಿ. 1 kg ಮಟನ್ ತಗೊಂಡು ಹೋಗಿ ಇವತ್ತು ಸಾಂಬಾರು ಮಾಡಿ ತಿನ್ಬೇಕಂತ. ಶ್ರೀ ರೇಣುಕಾದೇವಿ ಮಟನ್ ಸ್ಟಾಲ್, ಕುರಿ ಮಟನ್, ಕಣೆಬೆಳಚಿ. ಫೋನ್ ನಂಬರ್ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ. ಸಂತೋಷಣ. ಹಾಂ, ನಮಸ್ತೆ ಭೈರವ್ರೆ. ಏನು ಸಮಾಚಾರ? ಆರಾಮಿದ್ದೀರಾ? ಹಾಂ, ಆರಾಮಿದ್ದೀರಪ್ಪ. 1 kg ಮಟನ್ ಹಾಕೋಣ. 1 kg ನಾ? 1 kg ಮಟನ್ ತಗೊಂಡಾಗೆ ಖಡಕ್ಕಾಗಿ ಸಾಂಬಾರು ಮಾಡಿ ಸ್ವಲ್ಪ ರೋಸ್ಟ್ ಮಾಡಿ ತಿನ್ಬಿಡ್ದು ಇವತ್ತು, ಏನಾರು ಆಗಲಿ ಅವಾಗ. ಅಣ್ಣ, ಇದು ಕುರಿ ನೀವೇನ ಸಾಕೋದು? ಹಾಂ, ನಮ್ಮದು ಫಾರಮ್ ಇದೆ. ಫಾರಮ್ ಐತಾ? ನಾವು ಗುಡ್ಡೆ ಮಾಡ್ತೀವಿ, ಗುಡ್ಡೆ ಮಾಂಸ ಕೊಡೋದು. ಗುಡ್ಡೆ ಮಟನ್ ಮಾಡ್ತೀರಲ್ಲ, ಗುಡ್ಡೆ ಮಾಂಸ kg 750 ಅಂತ ಕೊಡ್ತಿದ್ವಿ. ಪಕ್ಕ ನಾಟಿಗೆ ಕರೆ ಮಾಡಿ. ಕರೆ ಮರಿ. ಅದು ಫಾರಮ್ ಮೇಲೆ ಮಾಡಿದ್ದೀರಾ? ನಾವು ಹೊಸಳೆ ಮಾಡಿದ್ದೀವಿ, ಇದು ನಮ್ಮ ಬಿಲ್ಡಿಂಗ್ ಮೇಲೆ ಮಾಡಿ. ಬಿಲ್ಡಿಂಗ್ ಮೇಲೆ ಎಷ್ಟು ಕುರಿ ಇದಾವಣ್ಣ? ಈಗ ನಾವು ತರ್ತಿರ್ತೀವಿ, ಕಡಿತಿರ್ತೀವಿ. ಇದು ಟೋಟಲ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ 15 ದಿವಸ ಆಯ್ತು. 15 ದಿವಸದೊಳಗೆ ಆಗಲೇ ಒಂದು 25ರಿಂದ 30 ಮರಿ ಹೊಡೆದ್ವಿ. ಆಗಿದಾವ? ಅಂದರೆ ಖಾಲಿ ಆಗಿದಾವ, ಮತ್ತೆ ಹೋಗ್ಬೇಕು. ಡೈಲಿ ಓಪನ್? ಶನಿವಾರ ಸೋಮವಾರ ರಜಾ, ಎನಿ ಟೈಮ್ ಓಪನ್ ಇರುತ್ತೆ. ಈಗ ನಾಳೆ ಸಂಕ್ರಾಂತಿ ಇರೋದ್ರಿಂದ 2 ದಿವಸ ರಜೆ ಮಾಡಿ ಮತ್ತೆ ಭಾನುವಾರ ಓಪನ್. ಭಾನುವಾರ ವ್ಯಾಪಾರ ಡೈಲಿ ಆಗತ್ತಾ? ಹಾಂ, ಆಗುತ್ತೆ. ಆಗಸ್ಟ್ ಉಳಿದ್ರೆ ಏನು ಮಾಡ್ತೀರಾ? ಇಲ್ಲ, ಉಳಿಯಲ್ಲ. ಜನ ಕಸ್ಟಮರ್ ಭಾಳ ಆಗ್ತಾರೆ ಅಲ್ಲ. ಮಟನ್ ಚೆನ್ನಾಗಿರೋದ್ರಿಂದ ಮಟನ್ ಅಂತೂ ಉಳಿಯೋದೇ ಇಲ್ಲ. ಹೌದು, ನೋಡಿ ಕೊಯ್ತೀವಿ ನಾವು. ಗುಡ್ಡೆ ಮಾಂಸ ಅಲ್ಲಣ್ಣ? ಹಾಂ, ಗುಡ್ಡೆ. ಮತ್ತು ಇದ್ರ ಕಳ್ಳು ಪಚ್ಚಿ ಅಲ್ಲ? ನಾವು ತಲೆಕಾಲು kg ಲೆಕ್ಕ ಕೊಡ್ತೀವಿ, ರೆಡಿ ಕಟ್ ಮಾಡಿ 600 ರೂಪಾಯಿ kg ಕೊಡ್ತೀವಿ. ಉಂಡಾಗುತ್ತಿಗೆ ಆದರೆ ಉಂಡಾಗುತ್ತಿಗೆ ಕೊಡ್ತೀವಿ. ಬೋಟಿ 700, ದೊಡ್ಡ ಸಣ್ಣವಾದ್ರೆ 700, ದೊಡ್ಡವಾದ್ರೆ 800 ರೂಪಾಯಿ ಕೊಡ್ತೀವಿ. ಅಂದ್ರೆ ಗುಡ್ಡೆ ಮಾಂಸ ಅಂದ್ರೆ ಎಲ್ಲ ಮಿಕ್ಸ್ ಇರುತ್ತೆ? ಎಲ್ಲ ಮಿಕ್ಸ್ ಇರುತ್ತೆ. ಬೀಜ, ಲಿವರು, ಕಳಿಜ ಎಲ್ಲ, ತೊಡೆ ಮಾಂಸ ಎಲ್ಲದೂ ಇರುತ್ತೆ. ಮತ್ತೆ ಇದು ಬೋಟಿ ಅವೆಲ್ಲ ಮಿಕ್ಸ್ ಇರಲ್ಲ? ಬೋಟಿ ಮಿಕ್ಸ್ ಇರುತ್ತೆ, ಬೋಟಿ ಎಕ್ಸ್ಟ್ರಾ ಮಾಡ್ತಾರಲ್ಲ. ಎಲ್ಲ ಮಿಕ್ಸ್ ಮಾಡೋದ್ರಿಂದ ಸಾರು ಚೆನ್ನಾಗುತ್ತೆ, ಟೇಸ್ಟ್ ಇರುತ್ತೆ ಮಟನ್. ಅದೇ ಈಗ ಅದ್ರಾಗ ಬೋಟಿನ ಮಿಕ್ಸ್ ಮಾಡ್ಬೇಕಾದ್ರಾಗೆ ತಲೆ ಕಾಲು ಬೋಟಿಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಬೋಟಿ ಆದಷ್ಟು ಎಕ್ಸ್ಟ್ರಾನೇ ಕೇಳ್ತಾರೆ. ಬೋಟಿ ತಲೆಕಾಲು ನಮ್ಮಂತ ನಿಲ್ಲದೇ ಇಲ್ಲ ಅಲ್ಲ, ಖಾಲಿ ಆಗ್ಬಿಟ್ಟು ಹೋಗಿ ಹೋಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡ್ತೀರಣ್ಣ? ನಾವು ಬೆಳಿಗ್ಗೆ 6 ಗಂಟೆ ಬರ್ತೀವಿ, ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ, ಎಲ್ಲ ಖಾಲಿ ಆಗುತ್ತೆ. ಅಂದ್ರೆ ಒಂದು ಕುರಿ ಹೊಡಿತಾರೆ ಅಷ್ಟೇ? ಇದು ಸೀಸನ್ ಇಲ್ದ ಅಂದ್ರೆ 1 ಹೊಡಿತೀವಿ. ಸೀಸನ್ ಇದ್ರೆ ಕರಿಬೇಟೆ ಅವೆಲ್ಲ ಇದ್ರೆ ಒಂದು 10ರಿಂದ 15. ಅಂದ್ರೆ ಹಬ್ಬದ ಸೀಸನ್ ಅಲ್ಲಿ? ಹಬ್ಬದ ಸೀಸನ್, ಯುಗಾದಿ, ದಸರಾ, ಅದೇ ಕರಿಬೇಟ ಅಂತಾರಲ್ಲ, ಅವಾಗ ಹೊಡಿತೀವಿ. ಭಾನುವಾರ ಅಂದ್ರೆ 1-2 ಹೋಗತ್ತಲ್ಲ? ಭಾನುವಾರ 2 ಹೋಗುತ್ತೆ, 2ರಿಂದ 3 ಹೋಗ್ತಾವೆ. ಭಾನುವಾರ ಬೇಕೇ ಬೇಕಲ್ಲ, ಅವತ್ತೆಲ್ಲ ಹಾಲಿಡೇ ಇರುತ್ತೆ. ಎಲ್ಲರೂ ಬಂದು ಚಿಕನ್, ಮಟನ್, ಫಿಶ್ ಸಾಗರಪೇಟೆ ಪೊಲೀಸ್ನವರು, ನಮ್ಮ ಇದು ತಾಲೂಕ್ ಪಂಚಾಯತಿಯಿಂದ ಇವು ಸಾಹೇಬರುಗಳು ಅಷ್ಟು ಇಲ್ಲೇ ಬರ್ತಿದ್ದಾರೆ ಈಗ. ಅಂದ್ರೆ ಮಟನ್ ಚೆನ್ನಾಗಿದೆ. ನೀವೇ ಸಾಕಿ ಫಾರಮ್ನಲ್ಲಿ ನೀವೇ ಸಾಕಿ ಎಲ್ಲ ಮತ್ತೆ ಇದು ಮಾಡ್ತಿರಲ್ಲ, ರೇಟ್ನೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಣ್ಣ, ಅದಕ್ಕೆ ಎಲ್ಲರೂ ಬರ್ತಾರೆ. ಚೆನ್ನಾಗಿ ಓಡಲಿ ಅಣ್ಣ. ಹಾಕಿದ್ರೆ 1 kg ತಗೊಂಡ್ರಿ. ನೋಡಿಲ್ಲ ನಾನು ತಕಡಿ ಸರಿಯಲ್ಲ ಬಿಡಿದು. 1 kg 50 ಗ್ರಾಮ್ ಹಾಕಿದ್ದಾರೆ ಫ್ರೆಂಡ್ಸ್. ಸಂತೋಷ್ ಅಣ್ಣ, ನಿಮ್ಮ ಫೋನ್ ನಂಬರ್ ಹೇಳ್ರಿ. 8105128685. 1 kg ಮಟನ್ ತಗೊಂಡಾಗ ಇವತ್ತು ಸಾಂಬಾರು ಮಾಡಿ ತಿಂತೀವಿ. ನೋಡಿ ಫ್ರೆಂಡ್ಸ್, ಇದು ಚಿಕನ್ನು, ಅರ್ಧ kg ಚಿಕನ್ ತಗೊಂಡು ಬಂದಿದ್ದೀವಿ. ಆಮೇಲೆ ಈ ಕಡೆ ಇರೋದು ಮಟನ್ನು. ಇದು ಮಟನ್ ಗೈಸ್. ನಮ್ಮ ತಾಯಿಯವರು ಮಟನ್ ಸಾಂಬಾರು ಮಾಡೋಕ್ಕಂತ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಏನು ಮಾಡ್ತಿದ್ಯಮ್ಮ? ಫ್ರೆಂಡ್ಸ್, ಇವರು ಚಿಕನ್ನು ಕೊಯ್ತಾ ಇದ್ದಾರೆ. ಇಲ್ಲಿ ಮಟನ್ ಇದೆ ಫ್ರೆಂಡ್ಸ್.
ಅರ್ಧ ಕೆ ಜಿ ಚಿಕನ್ನು ಆಮೇಲೆ ಅರ್ಧ ಕೆ ಜಿ ಮಟನ್ನು ಎರಡು ತೊಗೊಂಬಂದಿದ್ದೆ. ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದಾರೆ. ಮಿಕ್ಸಿ ಎಲ್ಲ ಹಾಕಿ ಚಿಕನ್ ಬಿರಿಯಾನಿ ಮಾಡ್ತೀವಿ. ಆಮೇಲೆ ಮಟನಲ್ಲಿ ಸಾಂಬಾರು ಮಾಡ್ಬೇಕಂತ ಇದ್ದೀವಿ. ಗಾಯ್ಸ್, ಇವತ್ತು ಮನೆಯಲ್ಲಿ ನನ್ನ ಕೈ ರುಚಿ ನೋಡ್ಬೇಕಂತ ಹೇಳಿ ನಮ್ಮ ಅಮ್ಮನೂ ನಮ್ಮ ಮನೆಯವ್ರು ಹೇಳಿದರು, ನಮ್ಮ ಅರ್ಧಂಗಿ. ಅದಕ್ಕೋಸ್ಕರ ನಾನೇ ಇವತ್ತು ಮಟನ್ ಸಾಂಬಾರು ಆಮೇಲೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಮ್ಮ ಕೈ ರುಚಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ತಿಂದಾದ್ಮೇಲೆ ಅವ್ರು ಹೇಳ್ತಾರಂತೆ. ಎಲ್ಲ ಐಟಮ್ಸ್ ಬಿಟ್ಟಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ, ಆಮೇಲೆ ಸಾಂಬಾರು ಮಾಡೋದಕ್ಕೆ. ಎಣ್ಣೆ ಖಾಲಿ ಆಗಿತ್ತು. ಇನ್ನು ಸ್ವಲ್ಪ ಜಾಸ್ತಿ ಹೋಗ್ತಿಲ್ಲ ಸ್ವಲ್ಪ. ಸ್ವಲ್ಪ ಎಣ್ಣೆ ಹಾಕಿದೆ. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸೆಕೆಂಡ್ ಟೈಮ್ ಅಷ್ಟೇ ನಾನು ಅಡುಗೆ ಮಾಡ್ತಾ ಇರೋದು. ಅವಾಗ ಒಂದ್ಸರಿ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಅಮ್ಮ, ಹಾಗಾಗಿ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಕಬೇಕು, ನೆಕ್ಸ್ಟು ಮಟನ್ ಹಾಕಬೇಕು. ಮಟನ್ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದಾರೆ ಫ್ರೆಂಡ್ಸ್. ಫಸ್ಟು ಮಟನ್ ಚರ್ಬಿ ಹಾಕಬೇಕು. ಚರ್ಬಿ ಹಾಕಿದ್ರೆ ಚರ್ಬಿಲಿರೋ ಆಯಿಲೆಲ್ಲ ಕಡಿಮೆ ಆಗುತ್ತೆ. ಮಾಡ್ತಾ ಇದ್ದೀನಿ. ಆಮೇಲೆ ನೋಡೋಣ ನಮ್ಮ ಕೈ ರುಚಿ ಹೆಂಗಿದೆ ಅಂತ ಹೇಳಿ. ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಪುಡಿ ಹಾಕಿದ್ರೆ ಇದು ಟೇಸ್ಟ್ ಆಗೋದು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಖಾರದ ಪುಡಿ, ತಕ್ಕಷ್ಟು ಉಪ್ಪು. ಮಟನ್ ಮಸಾಲ ಪೌಡರ್ ಇದೆ. ಸ್ವಲ್ಪ ದಮ್ ಕಟ್ಟೋದಕ್ಕೆ ಪ್ಲೇಟ್ ಹಾಕಿದ್ರ ಮೇಲೆ ಈಗ ಯಾವ ಥರ ಆಗಿದೆ ನೋಡೋಣ. ಫೋನ್ ತಗೊಂಬರಮ್ಮ, ಮಾತಾಡೋ ಎಲ್ಲರೂ ನಮ್ಮವ್ರೆ ಫೋನು.
ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಈ ಬೇಲಿ ಇವಾಗ ರುಬ್ಬಿರುವಂತಹ ಮಸಾಲೆನ ಇಲ್ಲಿ ಹಾಕೋಣ. ಇದರಲ್ಲಿ ಹಾಕೋಣ ಸ್ವಲ್ಪ ಅದನ್ನು. ಅದರಲ್ಲಿ ನೀರು ಹಾಕು. ನೀರು ಹಾಕಿ ಕ್ಲೀನಾಗಿ ಈ ಥರ ರೋಸ್ಟ್ ಥರ ಆಗಿಬಿಟ್ಟಿದ್ದೀವಿ ಇವಾಗ. ಮಟನ್ ರೋಸ್ಟ್. ಸರಿ ಅಲ್ಲ, ಮಟನಿಗೆ ಎಷ್ಟು ನೀರು ಸುರಿದ್ರು ಕಮ್ಮಿ ಎಲ್ಲ ಡ್ರೈ ಆಗಬೇಕು. ಅವೆಲ್ಲ ಕ್ಲೀನಾಗಿ ಇದಾಗಿ ತಗೊಂಡು ಇನ್ನೊಂದು ಸ್ವಲ್ಪ ನೀರು. ಇದಾದಮೇಲೆ ಚಿಕನ್ ಬಿರಿಯಾನಿ ಮಾಡ್ಬೇಕಂತ ಇದ್ದೀನಿ ಫ್ರೆಂಡ್ಸ್. ಬಡವರು ಮನೆ. ಹಾಕು. ಸರಿ ನೋಡು ಯಾವ ಥರ ಗೊತ್ತಿಲ್ಲ. ಸಾಕಾ? ಏನು ದಮ್ ಕಟ್ಬೇಕು? ಇದನ್ನ ಪ್ಲೇಟ್ ಹಾಕ್ಬೇಕಾ? ಎಸ್ ಫ್ರೆಂಡ್ಸ್, ಅದು ಕುದಿಯೋದಕ್ಕೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ಬಿರಿಯಾನಿ ಐಟಮ್ ರೆಡಿ ಮಾಡಬೇಕು. ಇವಾಗ ಬಿರಿಯಾನಿ ಮಾಡೋ ಟೈಮ್ ಅಂತೂ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಬಿರಿಯಾನಿ ಮಾಡೋದಂದ್ರೆ ಬಾಕಿ. ಇವಾಗ ಮಟನ್ ಸಾರು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಬಿರಿಯಾನಿ ಮಾಡೋ ಟೈಮು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಐಟಮ್ಸ್. ಬಿರಿಯಾನಿ ಮಾಡೋ ಟೈಮ್ ಬರ್ರಿ, ಬಿರಿಯಾನಿ ಮಾಡೋಣ. ಆಯಿತು, ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಟ ಮೇಲೆ ಎಣ್ಣೆ ಇಡಬೇಕು. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಅದು ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು. ಬಿರಿಯಾನಿ ಮಾಡ್ಬೇಕಂದ್ರೆ ಸ್ವಲ್ಪ ಮೊಸರು ಆಮೇಲೆ ನಿಂಬೆಹಣ್ಣು ಎಲ್ಲ ಇರಬೇಕು ಫ್ರೆಂಡ್ಸ್. ಅದಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಚಿಕನ್ ತೊಳೆದೈತಾ ಇಲ್ಲ? ಚಿಕನ್ ತೊಳೆದಿಲ್ವಾ? ತೊಳೆಯೋಣ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೆ. ಅದು ಸ್ವಲ್ಪ ಎಣ್ಣೆಲೆ ಡ್ರೈ ಆಗಿದೆ. ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಇವಾಗ. ಸ್ವಲ್ಪ ಈರುಳ್ಳಿ ಒಡ್ಸ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ದೆ. ಈರುಳ್ಳಿ ಕೆಂಪು ಕಲರಿಗೆ ಬಂದಿದೆ. ಇದಾದಮೇಲೆ ನೆಕ್ಸ್ಟ್ ಏನು ಹಾಕಬೇಕು? ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಇಲ್ಲ, ಹೊರಗೋಗಿದ್ದಾವೆ ಸ್ವಲ್ಪ. ಆಯಿತಾ?
ಮೆಣಸಿನ್ಕಾಯಿ ಹಾಕಿದ್ವಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಟೊಮೊಟೊ, ಕೈಯಲ್ಲಿ ಹಾಕೋಣ. ಫ್ರೆಂಡ್ಸ್, ಬಿರಿಯಾನಿಗೆ ಒಗ್ಗರಣೆ ಹಾಕಿದ್ದೆ, ಅದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನ ನೀರನ್ನು ಸ್ವಲ್ಪ ತೊಳೆಯೋಕೆ ಬಿಟ್ಟಿದ್ದೆ. ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಲ್ಯಾಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪೀಸ್ ಕೆಳಗಡೆ ಬಿತ್ತೋದು, ಅದನ್ನು ಇಟ್ಕೊಳ್ಳಮ್ಮ ಸ್ವಲ್ಪ. ಬಂದೆ ಇದನ್ನ ಹಾಕು, ಕೊತ್ತಂಬರಿನ ಹಾಕ್ತೀಯಾ? ಹಾಕು ಹಾಕು, ನಡೆಯುತ್ತೆ. ಹಾಕಿದೆಯಾ? ಮಗನ ಇರ್ತದೆ ಸ್ವಲ್ಪ ಬಂತು ಕಟ್ಟು. ಇದನ್ನಿಗೆ ಸ್ವಲ್ಪ ಅರಶಿನ ಪುಡಿ, ಚಿಕನ್ ಬಿರಿಯಾನಿ ಮಸಾಲ ಹಾಕೋದು. ನಾಳೆಯಿಂದ ಹೊಸ ವರ್ಷ ನಾನು ಅಡುಗೆ ಮಾಡಲ್ಲ. ಇವತ್ತು ಲಾಸ್ಟ್ ಹೇಳ್ತಾ ಇದ್ದೀನಿ ನಾನು. ಏನೋ ನೀನು ಹೇಳಿದೆ ಕೇಳ್ಕೊಂಡಿದ್ದೆ ಅಂತ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ. ಕಳಿಸಿದ ಬಿರಿಯಾನಿ ಪೌಡರ್, ಬಿರಿಯಾನಿ ಮಸಾಲ, ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಪೌಡರ್ ಹಾಕಿದೆ. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಬಿರಿಯಾನಿಗೆ. ಹಾಕಿದ್ರೆ ಚಿಕನ್ ಫ್ಲೇವರ್ ಬರೋದು ಅದರಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕಿದೆ ಆಯಿತಾ. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕು ಫ್ರೆಂಡ್ಸ್. ಇವಾಗ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಫ್ರೆಂಡ್ಸ್, ಕೊಬ್ಬರಿ ಮಿಕ್ಸಿಗೆ ಹಾಕಿದ್ವಿ, ಅದು ಕೊಬ್ಬರಿ ಹಾಕ್ತಿದ್ವಿ ಇವಾಗ. ಸ್ವಲ್ಪ ಕೊಕೊನಟ್ ವಾಟರ್, ಅದು ಇದು ಸ್ವಲ್ಪ ಮೊಸರು, ಜಾಸ್ತಿ ಹಾಕ್ಬಾರ್ದು ಮೊಸರು, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದರೆ ಬಿರಿಯಾನಿ ಸೂಪರ್ ಟೇಸ್ಟ್ ಇರುತ್ತೆ. ಬಿರಿಯಾನಿಗೋಸ್ಕರ ಸ್ವಲ್ಪ ನಿಂಬೆಹಣ್ಣಿನ ರಸ, ಓಕೆ. ನಿಂಬೆಹಣ್ಣಿನ ರಸ ಹಾಕಿ ಈಗ 4 ಲೋಟ ನೀರು ಹಾಕಬೇಕು, 2 ಲೋಟ ರೈಸ್ ಹಾಕಬೇಕು, ಅಕ್ಕಿ. ಅಲ್ಲಿಗೆ ಕರೆಕ್ಟಾಗಿ ಬಿಡುತ್ತೆ ಬಿರಿಯಾನಿ. ಅಕ್ಕಿ ಹಾಕ್ತಾ ಇದ್ದೀವಿ.
ಕಂಪ್ಯೂಟ್ರಲ್ಲಿ ಜಾಸ್ತಿ ಇರುತ್ತೆ ಏನು ಗೊತ್ತಿಲ್ಲ. ಬಾಸುಮತಿ ರೈಸ್. ಒಂದು ಎರಡು ಮೂರುವರೆ ಸಾಕಾಗಲ್ಲ. ಸ್ವಲ್ಪ ನೀರು ಹಾಕಿದ್ವಿ. ಮುಚ್ಚಳ ಮುಚ್ಚಿ 2ರಿಂದ 3 ವಿಸಿಲ್ ಬರೋ ತನಕ ಬಿಡಬೇಕು. ಆವಾಗ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಮಟನ್ ಸಾಂಬಾರು ಕುದಿಯೋದಕ್ಕೆ ಬಿಟ್ಟಿದ್ದೀವಿ. ನೋಡೋಣ ಬರ್ರಿ ಯಾವ ಥರ ಆಗಿದೆ ಅಂತ. ಪರವಾಗಿಲ್ಲ, ಫುಲ್ ಬಿಟ್ಟಿದೆ. ನೀರು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಸಾಯ್ಕನ ಪೇಸ್ಟ್. ಗಾಯ್ಸ್, ಸ್ಟವ್ ಮೇಲೆ ಬಿರಿಯಾನಿ ಇಟ್ಟಿದ್ವಿ. ರೆಡಿ ಆಗೈತನ ನೋಡೋಣ ಬರ್ರಿ. ಮಟನ್ ಸಾಂಬಾರು ರೆಡಿ ಆಗಿತ್ತು, ತೆಗೆದು ಸೈಡಿಗೆ ಇಟ್ಟಿದ್ದೀನಿ. ಇದು ಬಿರಿಯಾನಿ ರೆಡಿ ಆಗಿರ್ಬೋದು ಮೋಸ್ಟ್ಲಿ. ಆಗಿದೆ. ಇಲ್ಲಿಂದ ಸೈಡಿಗೆ ಇಡೋಣ. ಹೆಂಗೋ ಬಿರಿಯಾನಿ ಮಾಡಿದ್ದೀನಿ. ಟೇಸ್ಟ್ ಯಾವ ರೀತಿ ಆಗಿದೆಯೋ ಗೊತ್ತಿಲ್ಲ. ನಮ್ಮ ಅಮ್ಮನ ಆಮೇಲೆ ನಮ್ಮ ಮನೆಯವ್ರನ್ನ ಕೇಳಬೇಕು ಯಾವ ರೀತಿ ಆಗಿದೆಯೋ ಟೇಸ್ಟ್. ಬ್ಯಾಟಿಂಗ್ ಶುರು ಮಾಡ್ಬೇಕು ಇವಾಗ. ತಾಯಿ ಅವರು ಇವಾಗ ಊಟಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲ. ರೊಟ್ಟಿ, ಮಟನ್ ಸಾಂಬಾರು, ಆಮೇಲೆ ಬಿರಿಯಾನಿ. ಅಮ್ಮ ಹಾಕ್ಕೊಡು ನನಗೆ ಸ್ವಲ್ಪ. ಫ್ರೆಂಡ್ಸ್, ಅದು ಮೊಸರು ಬಜ್ಜಿ ಹಾಕ್ತದ್ರಿ ಇವಾಗ ಅಮ್ಮ. ಊಟ ಮಾಡಿರಿ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ. ಅವ್ರು ನಮ್ಮ ಮನೆಯವರು. ಇವನು ನಮ್ಮ ಅಕ್ಕನ ಮಗ. ಇವನು ನಮ್ಮ ಹೀರೋ. ಹೆಂಗ ಟೇಸ್ಟ್? ಸೂಪರ್ ಆಗೈತಿ. ಚೆನ್ನಾಗೈತಾ ಅಮ್ಮ? ಊಟ ಮಾಡಿ ನೀನು ಹೆಂಗೈತೆ ಹೇಳು ಟೇಸ್ಟ್. ಇದು ನನಗೆ ಕೊಡು ಸ್ವಲ್ಪ. ಅಮ್ಮ ಹೆಂಗೈತೆ? ಸೂಪರ್ ಐತಿ. ಚೆನ್ನಾಗೈತಾ? ಹೊಸದಾಗಿ ಇದು ವ್ಲಾಗ್ ಮಾಡ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ ಹೇಳು. ಊಟ ಮಾಡ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ. ಹೌದಾ? ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು ಚಾನಲ್. ಸಬ್ಸ್ಕ್ರೈಬ್ ಏನೋ ಒಂದು ಮಾಡಕ್ಕೆ ಹೇಳು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್, ಇದು ಮಟನ್ ಸಾಂಬಾರು, ಆಮೇಲೆ ರೊಟ್ಟಿ ಊಟ ಮಾಡ್ತಿದ್ದೀವಿ. ಆಮೇಲೆ ಬಿರಿಯಾನಿ ಹೇಗೈತೆ ಅಂತ ಹೇಳ್ತೀನಿ. ಇದು ನಮ್ಮ ಫ್ಯಾಮಿಲಿ ವ್ಲಾಗ್. ಇದು ನಮ್ಮ ಫಸ್ಟ್ ವ್ಲಾಗ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೂ ರೊಟ್ಟಿ ಊಟನೇ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಆಗಲೇ ಬಿರಿಯಾನಿ ತಗೊಂಡ್ರು. ಅಮ್ಮ, ಬಿರಿಯಾನಿ ಹೆಂಗಿದೆ? ಸೂಪರ್ ಐತಿ. ಚೆನ್ನಾಗೈತಾ? ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್. ನೀನು ಇಂಗ್ಲೀಷ್ ಭಾರಿ ಚೆನ್ನಾಗೈತಿ. ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ಯಾ. ಫಾರಿನಾಗ ಹುಟ್ಬೇಕಾಗಿತ್ತು ನೀನು. ಅಪ್ಪಿ ತಪ್ಪಿ ಇಲ್ಲಿ ಹುಟ್ಬಿಟ್ಟಿದ್ಯಾ. ಪರವಾಗಿಲ್ಲ, ಚೆನ್ನಾಗೈತೆ ಬಿರಿಯಾನಿ. ಊಟ ಮಾಡಿ ಹೊಟ್ಟೆ ತುಂಬ. ಮಟನ್ ಸಾರು, ರೊಟ್ಟಿ ತಿಂದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಇವಾಗ ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ. ಇದೆ ಬಿರಿಯಾನಿ. ಪರವಾಗಿಲ್ಲ ಫ್ರೆಂಡ್ಸ್, ಬಿರಿಯಾನಿನೂ ಚೆನ್ನಾಗಿದೆ. ಮಟನ್ ಸಾರು ಚೆನ್ನಾಗಿತ್ತು. ನಾನು ಒಂದು ರೇಂಜಿಗೆ ಅಡುಗೆ ಮಾಡ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್.